ರಣಭೀಕರ ಬರಕ್ಕೆ ಕರ್ನಾಟಕ ತತ್ತರಿಸಿದೆ. ಆದರೂ ತಮಿಳುನಾಡಿಗೆ ನೀರು ಬಿಡಬೇಕಂತೆ ಅಥಣಿಯಲ್ಲಿ ಕರವೇ ಬೃಹತ್ ಪ್ರತಿಭಟನೆ ನಡೆಸುತ್ತಿದೆ. ಕಾವೇರಿ ಕಿಚ್ಚು ಈಗ ಕರ್ನಾಟಕದಾದ್ಯಂತ ಹತ್ತಿ ಉರಿತಾ ಇದೆ. ರಣಭೀಕರ ಬರಕ್ಕೆ ಕರ್ನಾಟಕ ಒಂದು ಕಡೆ ತತ್ತರಿಸಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಕಾವೇರಿ ಕಿಚ್ಚು ರಾಜ್ಯಾದ್ಯಂತ ಹರಡಿದಂತೆ ಕಾಣ್ತಾ ಇದೆ. ಆದರೂ ತಮಿಳುನಾಡಿಗೆ ನೀರು ಬಿಡಬೇಕಂತೆ ಕಾವೇರಿ ಪ್ರಾಧಿಕಾರ ಒಂದು ಕಡೆ ಸೂಚನೆ ಕೊಟ್ಟಿದೆ, ಆದೇಶವನ್ನು ನೀಡಿದೆ. ಆದರೆ ಅಥಣಿಯಲ್ಲಿ ಕರವೇ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ. ಅಥಣಿಯಲ್ಲಿ ಕರವೇ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದು ಕಾವೇರಿ ಕಿಚ್ಚಿಗಾಗಿ ಕರವೇ ಕಾರ್ಯಕರ್ತರು ಅಖಾಡಕ್ಕಿಳಿದಿದ್ದಾರೆ. ಕಾವೇರಿ ನದಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸದಂತೆ ಆಗ್ರಹಿಸಿದ್ದಾರೀಗ. ಖಾಲಿ ಕೊಡ ಹಿಡಿದು ಕರವೇ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಹರಿಸೋದಿಲ್ಲ. ಆಗಸ್ಟ್ 13ರ ಬಂದ್ಗೆ ಬೆಂಬಲವನ್ನ ಘೋಷಿಸಿದಂತ ಕರವೇ ಕಾರ್ಯಕರ್ತರು. ರಣಭೀಕರ ಬರ ಈಗಾಗಲೇ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ. ಇದರ ಮಧ್ಯೆ ರೈತರು ಸಂಕಷ್ಟದಲ್ಲಿದ್ದಾರೆ. ಕೃಷಿಗೂ ಕೂಡ ನೀರಿಲ್ಲ, ಕುಡಿಲಿಕ್ಕೂ ನೀರಿಲ್ಲ. ಇಂತಹ ಸಮಯದಲ್ಲಿ ಕಾವೇರಿಯನ್ನ ತಮಿಳುನಾಡಿಗೆ ಹರಿಸೋದಂದ್ರೆ ಏನರ್ಥ ಅಂತ ಈಗ ಜನರು ಮತ್ತೆ ಕಾರ್ಯಕರ್ತರು ಒಗ್ಗಟ್ಟಾಗಿ ಈಗ ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಅಥಣಿಯಲ್ಲಿ ಬಂದ್ಗೆ ಸಾಕಷ್ಟು ಜನ ಬೆಂಬಲವನ್ನು ಕೂಡ ಸೂಚಿಸಿರುವಂತೆ ಕಾಣ್ತಾ ಇದೆ. ಈಗಾಗಲೇ ಖಾಲಿ ಬಿಂದಿಗೆಯನ್ನು ಹಿಡಿದು ಪ್ರೊಟೆಸ್ಟ್ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷವಾಕ್ಯಗಳನ್ನು ಕೂಗುತ್ತಾ ಕರವೇ ಕಾರ್ಯಕರ್ತರು ಈ ಒಂದು ಕಾವೇರಿ ಕಿಚ್ಚಿಗೆ ಮತ್ತಷ್ಟು ಬೆಂಕಿ ಹೊತ್ತಿಸಿದ್ದಾರೆ. ಈ ಕುರಿತು ನಮ್ಮ ಬೆಳಗಾವಿ ಪ್ರತಿನಿಧಿ ಪ್ರಶಾಂತ್ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಕರ್ನಾಟಕದ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸದಂತೆ ಆಗ್ರಹಿಸಿ ಎಂದು ಅಥಣಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಖಾಲಿ ಕೊಡಗಳನ್ನು ಹಿಡಿದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಸಹ ಇಲ್ಲಿ ಹೊರಗ್ತಾ ಇರುವಂತದ್ದು. ಏನು ಕರ್ನಾಟಕದಿಂದ ತಮಿಳುನಾಡಿಗೆ ಏನು ಕಾವೇರಿ ನದಿಯನ್ನು ಬಿಡ್ತಾ ಇದ್ದಾರೆ, ಆ ಒಂದು ನೀರನ್ನ ಇದಕ್ಕೆ ಹರಿಸದಂತೆ ಇಲ್ಲಿ ಪ್ರತಿಭಟನೆ ಸಹ ಮಾಡ್ತಾ ಇರುವಂತದ್ದು. ವಿಜಯಪುರ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನು ತಡೆದು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ಸಹ ಮಾಡ್ತಾ ಇರುವಂತದ್ದು. ಈ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಅವರ ಬೇಡಿಕೆಗಳನ್ನು ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಸರಿ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರ? ಈಗ ಕಾವೇರಿ ವಿವಾದದ ಕುರಿತು 4 ದಿನಗಳಿಂದ ಎಲ್ಲ ಕಡೆ ಹೋರಾಟ ನಡೀತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಈ ನಿಟ್ಟಿನೊಳಗ ನಮ್ಮ ರಾಜ್ಯ ಸರ್ಕಾರ ಕಾವೇರಿಯಲ್ಲಿರ್ತಕ್ಕಂಥ ಸಂಗ್ರಹದ ನೀರನ್ನ ತಮಿಳುನಾಡಿಗೆ ಹರಿಸ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಬರಗಾಲದಂತ ಪರಿಸ್ಥಿತಿ ಇರುವಾಗ ಇದನ್ನ ಬೇರೆ ರಾಜ್ಯಕ್ಕೆ ನೀರನ್ನ ಬಿಟ್ಕೊಡ್ಬಾರ್ದು. ಇಲ್ಲಿ ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನೊಳಗೆ ಇಲ್ಲಿ ಜನರ ಒಂದು ಕುಡಿಯುವ ನೀರಿನ ಸಮಸ್ಯೆ ಆಗ್ಲಾರ್ದಂಗ ರಾಜ್ಯ ಸರ್ಕಾರ ಒಂದಿಟ್ಟು ಹೆಜ್ಜೆಯನ್ನ ತಗೋಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಸರ್, ಈಗ ಆಗಸ್ಟ್ 13ರ ತಾರೀಕು ಪ್ರತಿಭಟನೆ ರಾಜ್ಯಾದ್ಯಂತ ಬಂದ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಸಂಘಟನೆಯಿಂದ ಬೆಂಬಲ ಇದೆ, ಹೇಗೆ ಅನ್ನೋದು? ಅದಕ್ಕೆ ನಮ್ಮ ಎಲ್ಲಾ ರಾಜ್ಯ ರೈತ ಸಂಘ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಅನೇಕ ಎಲ್ಲಾ ಸಂಘಟನೆಗಳ ಒಕ್ಕೂಟದಿಂದನೇ ಒಂದು ಈಗಾಗಲೇ ಬರುವಂತ 13ನೇ ತಾರೀಕಿನ ದಿವಸ ಈಗ ಹೋರಾಟಕ್ಕೆ ಕರ್ನಾಟಕಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಪೂರ್ವದ ನೈತಿಕವಾದಂತ ಬೆಂಬಲವನ್ನ ಕೊಡೋದ್ರ ಜೊತೆಗೆ ನಾವು ಕೂಡ ಅಥಣಿಯಲ್ಲಿ ಒಂದು ಬಂದ್ಗೆ ಕರೆಯನ್ನ ಕೊಡ್ತಾ ಇದ್ದೀವಿ. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನ ಬಂದ್ ಮಾಡಬೇಡಿ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಂತ? ಇದರಲ್ಲಿ ಯಾವುದೇ ರಾಜಕೀಯನ ನಾವು ಬೆರೆಸೋದಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕಾದದ್ದು ನಮ್ಮ ಮುಖ್ಯಮಂತ್ರಿಗಳ ಒಂದು ಕರ್ತವ್ಯ. ಆ ನಿಟ್ಟಿನೊಳಗ ನಮ್ಮ ರಾಜ್ಯದ ರೈತರ ಹಿತವನ್ನ ಕಾಪಾಡಬೇಕು, ರಾಜ್ಯದ ಜನರ ಹಿತವನ್ನ ಕಾಪಾಡಬೇಕು. ಇಲ್ಲಿ ರೈತರಿಗೆ ಅನ್ಯಾಯ ಆಗಬಾರ್ದು. ಆ ನಿಟ್ಟಿನೊಳಗೆ ನಮ್ಮ ನದಿಯಲ್ಲಿ ಇರ್ತಕ್ಕಂತ ಸಂಗ್ರಹದ ನೀರನ್ನ ಬೇರೆ ರಾಜ್ಯಕ್ಕೆ ಕೊಡಬಾರದು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದಿಷ್ಟು ಏನಾಗ್ತದೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮಾತಾಗಿತ್ತು. ರೈತರ ಹಿತವನ್ನ ಕಾಪಾಡಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ವಿಠಲ್ ಜ್ಯೋತಿ, ಪ್ರಶಾಂತ್ ಶೆಟ್ಟಿ, ಐಶ್ವರ್ಯ ನ್ಯೂಸ್, ಬೆಳಗಾವಿ.